ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷ ಏನು ಅಂತ ಹೇಳಿದ್ರೆ, ಚಿಂತಾಮಣಿ ತಾಲೂಕಿನ ಎಲ್ಲ ದಲಿತರ ಸಮನ್ವಯ ಸಮಿತಿಯ ವತಿಯಿಂದ ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಇವತ್ತೇನು ವಿಶೇಷ ಅನುದಾನ ಅಂತೇಳಿ 9 ಕೋಟಿ ರುಗಳನ್ನು ಮಂಜೂರು ಮಾಡಿಸಿರ್ತಕ್ಕಂಥ ನಮ್ಮೆಲ್ಲರ ಜನಪ್ರಿಯ ನಾಯಕರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರಿಗೆ ಇವತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಅನೇಕ ವರ್ಷಗಳಿಂದ ಚಿಂತಾಮಣಿ ತಾಲೂಕಿನಲ್ಲಿ ದಲಿತ ಚಳುವಳಿಯ ತವರೂರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ದಲಿತ ರಾಜ್ಯ ಮಟ್ಟದ ನಾಯಕರನ್ನು ಕೊಟ್ಟಿರ್ತಕ್ಕಂಥ ತಾಲೂಕು ಚಿಂತಾಮಣಿ. ಅಂಥ ತಾಲೂಕಿನಲ್ಲಿ ಒಂದು ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳ ಹೋರಾಟದ ಫಲವಾಗಿ 2006ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂದಿನ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರು ನಗರಸಭೆಯ ಸ್ವತ್ತಾಗಿರ್ತಕ್ಕಂಥ ಹಳೆ ಸಿವಿಲ್ ಬಸ್ ನಿಲ್ದಾಣವನ್ನು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಲ್ಲಿ ಅಂತೇಳಿ ಅಂಬೇಡ್ಕರ್ ಕಲಾಭವನ ಅಂತೇಳಿ ಒಂದು ನಿರ್ಮಾಣ ಮಾಡಬೇಕು. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಅಂದಿನ ಕಾಲದಲ್ಲಿ 2006ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೇವಲ 5 ಲಕ್ಷ ರೂಪಾಯಿ ಅನುದಾನ ಇತ್ತು. ಒಂದು ತಾಲೂಕು ಕೇಂದ್ರಕ್ಕೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಕ್ಕೆ ಕೇವಲ 5 ಲಕ್ಷ ರೂಪಾಯಿ ಅನುದಾನ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂಬೇಡ್ಕರ್ ಭವನ ಕಟ್ಟಿದ್ರೆ ಅಷ್ಟೊಂದು ಸೂಕ್ತವಾಗಿರೋದಿಲ್ಲ ಅಂತೇಳಿ ನಗರಸಭೆಯ ಸ್ವತ್ತಾಗಿದೆ. ನಗರಸಭೆಯಿಂದ ಬೇರೆ ಬೇರೆ ಮೂಲಗಳಿಂದ ಆದಾಯ ಕ್ರೋಢೀಕರಿಸಿ ಭವ್ಯವಾದ ಅಂಬೇಡ್ಕರ್ ಭವನವನ್ನು ಕಟ್ಟಬೇಕು, ಒಂದು ಸುಮಾರು 3 ಕೋಟಿ ರೂಪಾಯಿಯಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತೇಳಿ ನಗರಸಭೆಯಲ್ಲಿ ಅನುಮೋದನೆಯನ್ನು ತಗೊಂಡು ನಗರಸಭೆಯಲ್ಲಿ ಆ ಸ್ಥಳವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು, ಆ ದಾಖಲೆಗಳನ್ನೆಲ್ಲ ತಮಗೆ ನೀವು ಈಗ ಕೊಡ್ತೇವೆ ನಾವು. ತದನಂತರ ಆದಂಥ ಬದಲಾವಣೆಗಳೇನಿದೆ, 2013ರಲ್ಲಿ ಏನು ರಾಜಕೀಯ ಒಂದು ಬದಲಾವಣೆ ಆಯಿತು. ಅವರು ಸನ್ಮಾನ್ಯ JK ಕೃಷ್ಣಾರೆಡ್ಡಿ ಅವರು ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿ ಆವತ್ತಿನ ಒಂದು ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸುಮಾರು ಅನುದಾನ 50 ಲಕ್ಷ 13 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಏನು ಚಿಂತಾಮಣಿಯ ಓಟಿಕೆರೆ ಇಂದ ಹಿಡಿದು PC.R ಕಾಂಪ್ಲೆಕ್ಸ್ವರೆಗೂ ಜೋಡಿ ರಸ್ತೆ ಮತ್ತು ಫುಟ್ಪಾತ್ಗಳ ಒಂದು ನಿರ್ಮಾಣ ಮಾಡಲಿಕ್ಕೆ ಮತ್ತು ಯಾವ ಒಂದು ವಾಲ್ಮೀಕಿ ವೃತ್ತ ಏನಿದೆ ಆ ವಾಲ್ಮೀಕಿ ವೃತ್ತ ಅಭಿವೃದ್ಧಿಗೆ, ಮತ್ತೆ ಕೋಲಾರ ವೃತ್ತ ಏನಿದೆ ಕೋಲಾರ ವೃತ್ತ ಅಭಿವೃದ್ಧಿಗೆ, ಮತ್ತೆ ಆಜಾದ್ ಚೌಕ ಏನಿದೆ ಆಜಾದ್ ಚೌಕ ಒಂದು ಅಭಿವೃದ್ಧಿಗೆ, ಮತ್ತೆ ಬೆಂಗಳೂರು ವೃತ್ತ ಏನಿದೆ ಏನು ಸದ್ಗುರು ಯೋಗಿನಾರಾಯಣ ವೃತ್ತ ಅಂತೇಳಿ ಅದಕ್ಕೆ ನಾಮಕರಣ ಮಾಡಿದ್ದೇವೆ, ಯೋಗಿನಾರಾಯಣ ವೃತ್ತ ಏನಿದೆ ಅದನ್ನ ಅಭಿವೃದ್ಧಿಗೆ, ಈ ರೀತಿ ಅನೇಕ ಯೋಜನೆಗಳನ್ನು ಡೆಲ್ಟ್ ಒಂದು ಯೋಜನೆಯಲ್ಲಿ 13.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಾಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಬಹಳ ಸುಂದರವಾದ ಚಿಂತಾಮಣಿ ನಗರ ನಿರ್ಮಾಣ ಆಗುತ್ತೆ. ಅದೇ ರೀತಿಯಾಗಿ ವಾಲ್ಮೀಕಿ ವೃತ್ತದಿಂದ ಬಾಗೇಪಲ್ಲಿ ಕಡೆಗೆ ಸಂಚಾರ ಮಾಡೋ ಕಡೆ ರೈಲ್ವೆ ಅಂಡರ್ ಪಾಸ್ವರೆಗೂ ಜೋಡಿ ರಸ್ತೆ ಮಾಡಬೇಕು ಅನ್ನೋದು ಕೂಡ ಆ ಯೋಜನೆಯಲ್ಲಿ ಇದೆ. ಬಹಳ ಸುಂದರವಾದ ಚಿಂತಾಮಣಿ ನಿರ್ಮಾಣ ಆಗುತ್ತೆ. ಇನ್ನೂ ಅನೇಕ ಕಾರ್ಯಕ್ರಮಗಳು ಚಿಂತಾಮಣಿಗೆ ಬರ್ತಾ ಇದೆ. ಇನ್ನೂ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ತಾವು ನೋಡಿರ್ಬೋದು. ಚಿಂತಾಮಣಿಯ ಓಟಿಕೆರೆಯಲ್ಲಿ ಅಲ್ಲಿ ಒಂದು ವಾಕಿಂಗ್ ಪಾತನ್ನು ಮಾಡಬೇಕು, ಒಂದು ವಾಯುವಿಹಾರಿಗಳು ಹೋಗಿ ಕೂರ್ಲಿಕ್ಕೆ ಅಲ್ಲೊಂದು ಸ್ಥಳಾವಕಾಶ ಮಾಡಬೇಕು ಅಂತೇಳಿ ಈಗಾಗಲೇ ಅಲ್ಲಿ ಒಂದು ವಿನ್ಯಾಸವನ್ನು ಮಾಡಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ, ಅಲ್ಲಿ ನಡೀತಾ ಇದೆ. ಈ ರೀತಿಯ ಅನೇಕ ಯೋಜನೆಗಳನ್ನು, ಅನೇಕ ಕನಸುಗಳನ್ನು ಚಿಂತಾಮಣಿ ತಾಲೂಕು ಮತ್ತು ಚಿಂತಾಮಣಿ ನಗರಕ್ಕೆ ಈ ರೀತಿ ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ದೊಡ್ಡ
ಕನಸುಗಾರ ರೀತಿಯಲ್ಲಿ ಯಾವ 10 ವರ್ಷಗಳು ಅವರ ಅಧಿಕಾರ ವಂಚನೆ ಆಗಿತ್ತು, ಅವರು ಯಾವುದೇ ರೀತಿ ಎದೆಗುಂದಲಿಲ್ಲ. ಯಾವುದೇ ರೀತಿ ಎದೆಗುಂದಿದ್ದೀರಾ 10 ವರ್ಷಗಳ ಕಾಲ ನಾನು ಹುಟ್ಟಿದಂಥ ಈ ನೆಲಕ್ಕೆ ಏನು ಮಾಡಬೇಕಾಗಿದೆ, ನಾನು ಇಲ್ಲಿ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಜನ ಏನಿದ್ದಾರೆ, ನಮ್ಮ ತಾತ ತಂದೆಯವರ ಕಾಲದಿಂದ ಆ ಜನ ನಮ್ಮನ್ನು ಕೈ ಬಿಟ್ಟಿರಲಿಲ್ಲ. ಯಾರ್ದೋ ಮಾತು ಕೇಳಿ ಈ 10 ವರ್ಷಗಳ ಕಾಲ ನನ್ನನ್ನು ದೂರ ಇಟ್ಟಿದ್ದಾರೆ. ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ನಾನು ಅಧಿಕಾರಕ್ಕೆ ಬಂದರೆ ನಾನು ಯಾವೆಲ್ಲ ಯೋಜನೆಗಳನ್ನು ಚಿಂತಾಮಣಿ ತಾಲೂಕಿಗೆ ತಗೊಂಡು ಹೋಗಬೇಕು ಅಂತೇಳಿ ಇವತ್ತೇನು ಒಂದು ಕನಸನ್ನು ಕಟ್ಕೊಂಡಿದ್ರು, ಆ ಕನಸನ್ನು ಕೇವಲ 9 ತಿಂಗಳಲ್ಲಿ ಇವತ್ತು ನನಸು ಮಾಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ನಡೆದು ಇನ್ನೇನು ಕೆಲವೇ ದಿನಗಳಲ್ಲಿ ಗುದ್ಲಿ ಪೂಜೆಯಾಗಿ ಕೆಲಸಗಳು ಪ್ರಾರಂಭವಾಗ್ತಾ ಇದೆ. ಇನ್ನೇನು ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ನಾವು ಎಲ್ಲ ದಲಿತರ ಸಮನ್ವಯ ಸಮಿತಿ ಚಿಂತಾಮಣಿ ತಾಲೂಕಿನ ಎಲ್ಲ SC ST ಜನಾಂಗ ಇವತ್ತು ಅವರಿಗೆ ಕೃತಜ್ಞತೆಗಳನ್ನು ವಿಶೇಷವಾಗಿ ಸಲ್ಲಿಸ್ತಾ ಇದ್ದೇವೆ. ನಾವೆಲ್ಲ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವರಿಗೆ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ಗೌರವವನ್ನು ಸಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಭವನಕ್ಕೆ ಸಹ ವಿಶೇಷ ಅನುದಾನ 4.5 ಕೋಟಿ ಒಂದು ವಿಶೇಷ ಅನುದಾನವನ್ನು ಕೇಳಿದ್ದಾರೆ. ಈಗಾಗಲೇ ವಾಲ್ಮೀಕಿ ಭವನಕ್ಕೆ 1 ಎಕರೆ ಜಾಗವನ್ನು ಸಹ ಹೆಚ್ಚುವರಿಯಾಗಿ 1 ಎಕರೆ ಜಾಗವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡಗಳ ಅಂದರೆ ವಾಲ್ಮೀಕಿ ಸಮಾಜಕ್ಕೆ ಆಗ್ಬೋದು ಅಥವಾ ಪರಿಶಿಷ್ಟ ಪಂಗಡದ ಎಲ್ಲ ಜನರಿಗೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ಅವರಿಗೆ ಹಾಸ್ಟೆಲ್ ಸೌಲಭ್ಯ ಆಗಬೇಕು ಅಂತೇಳಿ ಚಿಂತಾಮಣಿಯ ಸಬ್ ಜೈಲ್ ಏನಿದೆ, ಸಬ್ ಜೈಲಿನ ಹಿಂಭಾಗದಲ್ಲಿ ಅದಕ್ಕೆ ಒಂದು ಸ್ಥಳವನ್ನು ನಿಗದಿ ಮಾಡಿದ್ದಾರೆ. ಈ ರೀತಿ ಅನೇಕ ಯೋಜನೆಗಳನ್ನು, ಅನೇಕ ಕನಸುಗಳನ್ನು ವಿಶೇಷವಾಗಿ ಶೋಷಿತ ಜನರು ಯಾವ SC ಮತ್ತು ST ಸಮಾಜದ ತಳ ಸಮುದಾಯಗಳು ಅಂತ ಏನು ಕರೆಸ್ಕೊತಾ ಇದ್ದೀವಿ, ಇವರ ಒಂದು ಉದ್ಧಾರಕ್ಕಾಗಿ ಇವ್ರನ್ನ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ಅವರು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ನಾವೆಲ್ಲ ಸಮನ್ವಯ ಸಮಿತಿಯವರು ತೀರ್ಮಾನ ಮಾಡಿದ್ವಿ. ಆದರೆ ಲೋಕಸಭೆ ಚುನಾವಣೆ ಇನ್ನೇನು ಹತ್ತಿರದಲ್ಲೇ ಘೋಷಣೆ ಆಗೋ ರೀತಿ ಇರೋದ್ರಿಂದ ಅದನ್ನ ಲೋಕಸಭೆ ಚುನಾವಣೆ ಆದಮೇಲೆ ನಾವು ಎಲ್ಲ ದಲಿತರ ಸಮನ್ವಯ ಸಮಿತಿ ಅಂದರೆ ಚಿಂತಾಮಣಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಅವರಿಗೆ ವಿಶೇಷವಾದಂಥ ಒಂದು ಗೌರವವನ್ನ ಕೊಟ್ಟು ಚಿಂತಾಮಣಿಯ ಒಂದು ಅಂಬೇಡ್ಕರ್ ಭವನ ಆಗ್ಬೋದು, ವಾಲ್ಮೀಕಿ ಭವನ ಆಗ್ಬೋದು, ಮತ್ತೆ SC ST ಸಮುದಾಯಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ನೀಗಿಸೋದ್ರಲ್ಲಿ ತಾವು ನಮ್ಮ ಜೊತೆಯಲ್ಲಿರಿ ಅಂತೇಳಿ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇದೇ ರೀತಿಯಲ್ಲಿ ಯಾವ ಒಂದು 10 ವರ್ಷಗಳ ಅವರ ಏನು ಅಧಿಕಾರ ವಂಚನೆ ಆಗಿತ್ತು ಅವರಿಗೆ, ಅವರು ಈ 9 ತಿಂಗಳಲ್ಲೇ ಇಷ್ಟೊಂದು ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನಿರ್ತಕ್ಕಂಥ 4 ವರ್ಷ 3 ತಿಂಗಳು ಏನಿದೆ, ಆ 4 ವರ್ಷ 3 ತಿಂಗಳಲ್ಲಿ ಚಿಂತಾಮಣಿ ನಗರ ಮತ್ತು ತಾಲೂಕಿಗೆ ಯಾವೆಲ್ಲ ಯೋಜನೆಗಳನ್ನು ತಗೊಂಡ್ಬರ್ತಾರೆ ಅಂತೇಳಿ ನೀವು ಇವತ್ತು ಮಾಧ್ಯಮದವರು ಒಂದು ನಗರವನ್ನು ಕಟ್ಟಕ್ಕೆ ತಾವು ಕೂಡ ಸಹಕಾರ ಮುಂದಿರ ಅಂತ ಒಂದು ಸಂದರ್ಭದಲ್ಲಿ ನಗರಸಭೆ ಆಸ್ತಿಯನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಆ ಸ್ಥಳವನ್ನು ಹಸ್ತಾಂತರ ಮಾಡಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಗುದ್ಲಿ ಪೂಜೆಯನ್ನು ಸಹ ಮಾಡ್ತಾರೆ. ಆದರೆ ಯಾರ ಒಂದು ಬೇಜವಾಬ್ದಾರಿತನನೋ, ಅಧಿಕಾರಿಗಳ ಬೇಜವಾಬ್ದಾರಿತನನೋ, ಅಥವಾ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನನೋ, ಅಥವಾ ನಮ್ಮ ಎಲ್ಲ ದಲಿತರ ಸಂಘಟನೆಗಳ ಸೂಕ್ತ ಸಮನ್ವಯ ಇಲ್ದಿರೋ ಅಂತ ಕೊರತೆನೋ ಗೊತ್ತಿಲ್ಲ, ಇವತ್ತು ಸುಮಾರು 10 ವರ್ಷಗಳ ಕಾಲ ಕುಂಟುತ್ತಾ ಸಾಕೊಂಡು ಬಂದು ಇವತ್ತು ನಿರ್ಮಾಣದ ಹಂತದಲ್ಲಿದೆ ಇವತ್ತು ಅಂಬೇಡ್ಕರ್ ಭವನ. ಇವತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ದಲಿತರ ಪಾಲಿಗೆ ಇವತ್ತು ಸುದಿನ ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ 2,93,00,000 ಇದ್ದಂಥ ಚಿಂತಾಮಣಿ ತಾಲೂಕಿನ ಅಂಬೇಡ್ಕರ್ ಭವನ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕು ಕೇಂದ್ರಕ್ಕೆ ಬಿಡುಗಡೆ ಮಾಡದೇ ಇರತಕ್ಕಂಥ ವಿಶೇಷ ಅನುದಾನ 2,93,00,000 ಬಿಟ್ಟು 9 ಕೋಟಿಯನ್ನ 9 ಕೋಟಿ ಸರ್ಕಾರ ಅಧಿಕಾರಕ್ಕೆ ಬಂದ 9 ತಿಂಗಳಲ್ಲಿ 9 ಕೋಟಿ ಅನುದಾನವನ್ನ ವಿಶೇಷ ಅನುದಾನ, ವಿಶೇಷ ಪ್ರಕರಣ ಅಂತೇಳಿ ಇಡೀ ರಾಜ್ಯದಲ್ಲಿ ಇವತ್ತು ಚಿಂತಾಮಣಿಗೆ ತಂದಿರತಕ್ಕಂಥ ಕೀರ್ತಿ
ಇವತ್ತು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್. ಇವತ್ತು ಯಾವೆಲ್ಲ ಈಗ ನಮ್ಮ ನಾಯಕರುಗಳು ಮಾತಾಡ್ತಾ ಹೇಳ್ತಿದ್ರು, ಯಾವೆಲ್ಲ ದಲಿತ ವಿರೋಧಿ ಅನ್ನೋ ಒಂದು ಪಟ್ಟವನ್ನ ಏರಿಸಿಕೊಂಡು 2 ಬಾರಿ ಚುನಾವಣೆಯಲ್ಲಿ ಸೋತಿದ್ದಂತ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಅಣ್ಣ ಡಾಕ್ಟರ್ MC ಸುಧಾಕರ್ ಅವರು ಇವತ್ತು ಯಾವ ಶೋಷಿತ ವರ್ಗಗಳ ಕಾಳಜಿಗೋಸ್ಕರ, ಯಾವ SC ಮತ್ತು ST ಸಮುದಾಯಗಳು ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತೇಳಿ ಇವತ್ತು ಆ ಗೌರವವನ್ನು ಉಳಿಸಬೇಕಾದ್ರೆ ಚಿಂತಾಮಣಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನ 2,93,00,000 ಆಗೋದಿಲ್ಲ, ಅದಕ್ಕೆ ಇನ್ನೊಂದು 9 ಕೋಟಿ ಸೇರಿಸಿ ಭವ್ಯವಾದಂಥ ಒಂದು ಹವಾನಿಯಂತ್ರಿತ ಒಂದು ಅಂಬೇಡ್ಕರ್ ಭವನವನ್ನು AC ಹಾಲ್ ಥರ ಮಾಡಿ ಒಂದು ಭವ್ಯವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಕನಸನ್ನು ಕಟ್ಟಿಕೊಂಡವರು ಆ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಇವತ್ತು 9 ಕೋಟಿಯನ್ನು ಮಂಜೂರು ಮಾಡಿಸಿರ್ತಕ್ಕಂಥ ಕೀರ್ತಿ ಇವತ್ತು ಅಣ್ಣ ಡಾಕ್ಟರ್ MC ಸುಧಾಕರ್ ಅವರಿಗೆ ಸರ್. ಆ ನಿಟ್ಟಿನಲ್ಲಿ ಇವತ್ತೇನು ಕಳೆದ 10 ವರ್ಷಗಳಲ್ಲಿ ಏನು ಅಂಬೇಡ್ಕರ್ ಭವನ ಯಾವ ರೀತಿ ಕುಂಟುತ್ತಾ ಸಾಗಿತ್ತೋ, ಇವತ್ತು ಆ ಪುಣ್ಯಾತ್ಮರು ಯಾರೋ ಅದಕ್ಕೆ ಯಾರು ಡಿಸೈನ್ ಮಾಡಿದ್ರೋ ಅವ್ರು ಸಿಕ್ಬಿಟ್ರೆ ಅವ್ರಿಗೊಂದು ನಮಸ್ಕಾರ ಆಗಬೇಕು ಅಂತಿದ್ದೀವಿ. ಒಂದು ಸಣ್ಣ ಕಲ್ಯಾಣ ಮಂಟಪಕ್ಕಿನ್ನ ಕಡಿಮೆ ರೀತಿಯಲ್ಲಿ ಆ ಅಂಬೇಡ್ಕರ್ ಭವನವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಏನು ಕೆಳ ಅಂತಸ್ತಿನಲ್ಲೇ ಭೂಮಿ ಮಟ್ಟಕ್ಕೇನೆ ಇವತ್ತು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಸುಮಾರು ಒಂದು 10-15 ಅಡಿ ಮೇಲ್ಮಟ್ಟದಲ್ಲಿ ತಗೊಂಡು ಅಲ್ಲಿ ಒಂದು ಭವ್ಯವಾದಂಥ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಇವತ್ತು ಅದು ಯಾವ ಪುಣ್ಯಾತ್ಮ, ಯಾವ ಇಂಜಿನಿಯರ್ ಅದಕ್ಕೆ ಪ್ಲಾನ್ ಮಾಡಿದ್ರೋ ಗೊತ್ತಿಲ್ಲ, ಇಲ್ಲ ಯಾವ ಕಾಣದ ಕೈಗಳಲ್ಲಿ ಷಡ್ಯಂತ್ರ ಮಾಡ್ತೋ ಗೊತ್ತಿಲ್ಲ. ಇವತ್ತು ಅಂಬೇಡ್ಕರ್ ಭವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಇಟ್ಟಿದ್ದಾರೆ. ಇವತ್ತು ನಾವು ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಭವನವನ್ನು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಇಡೀ ಬೆಂಗಳೂರು ನಗರದಲ್ಲಿ ಯಾವುದೇ ಭವನ ಇಲ್ಲ ಅಂಬೇಡ್ಕರ್ ಭವನದ ರೀತಿಯಲ್ಲಿ, ಅಷ್ಟು ಸುಸಜ್ಜಿತವಾಗಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾವು ಇವತ್ತು ನೆನೆಸ್ಕೊಂತೀವಿ, ಇವತ್ತು ಅಲ್ಲಿನ ನಾಮಫಲಕದ ಮೇಲೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ KM ಕೃಷ್ಣಾರೆಡ್ಡಿ ಅವರ ಹೆಸರಿದೆ. ಅವರು ಲೋಕೋಪಯೋಗಿ ಸಚಿವರಾಗಿದ್ದರು. ಅವರು ಕೂಡ ವಿಶೇಷವಾದಂಥ ಕಾಳಜಿ ತಗೊಂಡು ಇವತ್ತು ಬೆಂಗಳೂರಿನಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮದು ಆ ಕಲ್ಪನೆ ಇತ್ತು, ಅಂಥ ಅಂಬೇಡ್ಕರ್ ಭವನ ನಮ್ಮ ಚಿಂತಾಮಣಿ ತಾಲೂಕಿಗೆ ಬೇಕು ಅಂತೇಳಿ ಇವತ್ತು ನಿಜವಾಗ್ಲೂ ಇವತ್ತು ದಲಿತರ ಪಾಲಿಗೆ ಇವತ್ತು ಒಳ್ಳೆ ದಿನಗಳು ಬಂದಿದ್ದಾವೆ. ಸರ್ಕಾರ ಬಂದ 9 ತಿಂಗಳಲ್ಲಿ 9 ಕೋಟಿ ವಿಶೇಷ ಅನುದಾನ ತಂದು ಇವತ್ತು ಭವ್ಯವಾದಂಥ ಇವತ್ತು 9 ಕೋಟಿ ಅಂತ ಹೇಳಿದ್ರೆ ನೀವು ಊಹೆ ಮಾಡ್ಬೋದು ಯಾವ ರೀತಿ ಅದು ಬರುತ್ತೆ ಅಂತೇಳಿ, ಯಾವೆಲ್ಲ ಅನುಕೂಲಗಳಿರುತ್ತೆ ಅಂತೇಳಿ. ಇವತ್ತು ಅದನ್ನು ಇನ್ನೂ ಒಂದು ಫ್ಲೋರು ಹೆಚ್ಚಿಗೆ ಮಾಡಿಕೊಂಡು ಮತ್ತು ಪಾರ್ಕಿಂಗ್ನ ಹಿಂದೆ ಮಾಡಿಕೊಂಡು ಅದಕ್ಕೆ ಹಿಂದ್ಗಡೆ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಜಾಗ ಏನಿದೆ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳುವಂಥ ಪ್ರಯತ್ನಗಳು ಈಗಾಗಲೇ ನಡೀತಾ ಇದೆ. ಈಗಾಗಲೇ ನಗರಸಭೆ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ, ಹಿಂದೆ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ನು ಮತ್ತು ಲೈಬ್ರರಿದು ಸ್ವಲ್ಪ ಜಾಗಗಳನ್ನು ಅಂಬೇಡ್ಕರ್ ಭವನಕ್ಕೆ ತಗೋಬೇಕು, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈಗಾಗಲೇ ನಡೀತಾ ಇದೆ. ಇದೇ ರೀತಿಯಾಗಿ ಏನು ಒಂದು ರಾಜ್ಯ ಸರ್ಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅಣ್ಣ ಅವರು ಇವತ್ತು ಚಿಂತಾಮಣಿ ತಾಲೂಕಿಗೆ ಅನೇಕ ಯೋಜನೆಗಳನ್ನು ಇವತ್ತು ತಗೊಂಡ್ಬಂದಿದ್ದಾರೆ. ಕೇವಲ 9 ತಿಂಗಳಲ್ಲಿ ಕೆರೆಗಳ ಅಭಿವೃದ್ಧಿಗಾಗಿ ಸುಮಾರು 100 ಕೋಟಿಯಷ್ಟು ಹಣವನ್ನು ಈಗಾಗಲೇ ಚಿಂತಾಮಣಿ ತಾಲೂಕಿಗೆ ಮಂಜೂರು ಮಾಡಿಸಿದ್ದಾರೆ. 100 ಕೋಟಿಯಷ್ಟು ಅಂದರೆ ಮುಂದಿನ 20-25 ವರ್ಷಗಳ ಒಂದು ಯೋಜನೆಯನ್ನು ಇಟ್ಕೊಂಡು ಒಂದು 100 ಕೋಟಿಯಷ್ಟು ಕೆರೆಗಳ ಅಭಿವೃದ್ಧಿಗೆ ತಗೊಂಡ್ಬಂದಿದ್ದಾರೆ.